ಬೀದರ್ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು 17 ಪ್ರಕರಣಗಳಲ್ಲಿ 18 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಒಟ್ಟು 17 ಪ್ರಕರಣ 18 ಆರೋಪಿಗಳ ಬಂಧನ ಆಗಿದೆ. 24 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು. ಅದರಲ್ಲೂ ಬೀದರ್ನ ಹುಮ್ನಾಬಾದ್ ಆಗಿರಬಹುದು ಮತ್ತು ಬೀದರ್ ಗ್ರಾಮೀಣ ಬಾಲ್ಕಿ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂತಹ ಕೇಸ್ಗಳು. ಆರೋಪಿಗಳಿಂದ 55 ಗ್ರಾಂ ಬಂಗಾರ ಆಭರಣ, 20 ಮೊಬೈಲ್, 10 ಬೈಕ್ಗಳು, ಗೂಡ್ಸ್ ವಾಹನ, ಟ್ರ್ಯಾಕ್ಟರ್ ಜಪ್ತಿ ಮಾಡಿದ್ದಾರೆ ಹಾಕಿ. ಡಿಸೆಂಬರ್ ತಿಂಗಳಿಂದ ಇಲ್ಲಿಯವರೆಗೆ ನಡೆದಿದ್ದಂತಹ ದರೋಡೆ ಪ್ರಕರಣಗಳು. ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ಹುಮ್ನಾಬಾದ್ ಆಗಿರ್ಬೋದು, ಬಾಲ್ಕಿ, ಬೀದರ್ ಈ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದಂಥ ಕೇಸುಗಳು 17 ಪ್ರಕರಣ 18 ಆರೋಪಿಗಳನ್ನು ಬಂಧಿಸಲಾಗಿದೆ. ನೋಡಿ, ಕದ್ದಿರುವಂಥ ಎಲ್ಲ ವಸ್ತುಗಳು ಅಥವಾ ವಾಹನಗಳಿದ್ದಾವೆ. ನಗದು ಸಿಕ್ಕಿದೆ, 24 ಲಕ್ಷದ ಮೌಲ್ಯದ ವಸ್ತುಗಳು ಜಪ್ತಿ ಮಾಡಿದ್ದಾರೆ. ಬೈಕ್ಗಳಿದ್ದಾವೆ, ಕಾರ್ ಕಳ್ಳತನ ಮಾಡಿದ್ದಾರೆ, ಟಾಟಾ ಏಸ್ ಮಾಡಿದ್ದಾರೆ, ಮಾಂಗಲ್ಯ ಸರ ಕಿತ್ಕೊಂಡು ಹೋಗಿದ್ರು. ಅಂದರೆ ಡಿಸೆಂಬರ್ನಿಂದ ಇಲ್ಲಿವರೆಗೆ ಏನೆಲ್ಲ ಕಳ್ಳತನ ಪ್ರಕರಣಗಳಿದಲ್ವ ಅದನ್ನು ಈಗ ಭೇದಿಸಿದ್ದಾರೆ. ಪಾಪ ಅಲ್ಲಿ ಕಳ್ಕೊಂಡಂಥವರು ಕೂಡ ಬಂದು ತಮ್ಮ ವಾಹನಗಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ರು. ಅವರು ಮರ್ತು ಬಿಟ್ಟಿರ್ತಾರೆ, ಈಗ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಪೊಲೀಸರು ಆರಂಭದಲ್ಲಿ ತಲೆ ಕೆಡಿಸ್ಕೊಂಡು ಹುಡ್ಕೋಲ್ಲ, ಯಾವುದೇ ಕೇಸ್ ಆಗಿರ್ಬೋದು ಈ ಮಿಸ್ಸಿಂಗ್. ಆದರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಟೈಮನ್ನು ಫಿಕ್ಸ್ ಮಾಡ್ತಾರೆ. ಈ ಟೈಮಲ್ಲಿ ಎಲ್ಲವನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕು ಅಂತ. ಬಟ್ ಸಾರ್ವಜನಿಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ತಿಂಗಳಲ್ಲಿ ಒಟ್ಟು 10 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನಗಳ ಕಳ್ಳತನ ಮತ್ತು ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು, ನಗದು ಹಣದ ಕಳ್ಳತನ, ಹೀಗೆ ವಿವಿಧ 17 ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ 55 ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ 10 ಬೈಕ್ ಇದೆ. ಒಂದು ಮಹೇಂದ್ರ ಬೊಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ 20 ಮೊಬೈಲ್ಗಳಿದೆ. ಮತ್ತಷ್ಟು ಮಾಹಿತಿ ರಾಜಶೇಖರೇ ಕೊಡ್ತಾರೆ. ರಾಜಶೇಖರಯ್ಯ, ಭರ್ಜರಿ ಕಾರ್ಯಾಚರಣೆ ನಾವು ಗಮನಿಸ್ತಾನೆ ಇದ್ದೀವಿ. ಅಲ್ಲಿ ಕಳ್ಳತನವಾಗಿರುವಂಥ ವಸ್ತುಗಳನ್ನ ನೋಡ್ತಾ ಇದ್ರೆ ಹೇಗೆ ಪತ್ತೆ ಹಚ್ಚಿದ್ರು? ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಖುಷಿ ವ್ಯಕ್ತವಾಗ್ತಾ ಇದೆ? ಹೌದು ಪ್ರಭು, ಏನಂತಂದ್ರೆ ಈ ಒಂದು ಬೀದರ್ ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ನಡೆದಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೊಲೀಸರಿಗೆ ತಲೆನೋವನ್ನು ಮಾಡಿರ್ತಕ್ಕಂತ 18 ಜನರನ್ನ ಈಗ ಒಂದು ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬೀದರ್ ಪೊಲೀಸರು ಏನು ಬಂಧನಕ್ಕೊಳಪಡಿಸಿರ್ತಕ್ಕಂಥದ್ದು. ಏನು ಸಾಕಷ್ಟು 17 ಪ್ರಕರಣಗಳೇನು ಬಾಕಿ ಉಳಿದಿತ್ತು. 17 ಪ್ರಕರಣದಲ್ಲಿ ಸಾಕಷ್ಟು ಚಿನ್ನಾಭರಣ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಬೈಕ್ ಗೂಡ್ಸ್ ವಾಹನಗಳಾಗಿರ್ಬೋದು, ರೈತರ ಒಂದು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ದಿನಗಳಿಂದ ಒಂದು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ರು. ಈ ಒಂದು ಕಾರ್ಯಾಚರಣೆಯಲ್ಲಿ ಯಶಸ್ವಿಯನ್ನ ಬೀದರ್ ಪೊಲೀಸರು ಕಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಡಿಸೆಂಬರ್ ತಿಂಗಳಿಂದ ಇಲ್ಲಿವರೆಗೂ ಕೂಡ ನಡೆದಂತ ಈ ಪ್ರಕರಣಗಳ ದರೋಡೆ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಪೊಲೀಸರು ಸಾಕಷ್ಟು ಒಂದು ತೀವ್ರ ತರದ ಕಾರ್ಯಾಚರಣೆಯನ್ನು ಮಾಡಿದ್ರು. ಒಂದು ಟೀಮ್ ಅನ್ನ ಆಯೋಜನೆ ಮಾಡ್ಕೊಂಡು ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು 18 ಜನರನ್ನ ಏನು ಬಂಧಿಸ್ತಾರೆ, ಇವರಿಂದ ಸಾಕಷ್ಟು 24 ಲಕ್ಷದಷ್ಟು ಮೌಲ್ಯದ ಒಂದು ಏನು ಸಾಮಗ್ರಿಗಳನ್ನ ಬರಾಮತ್ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು 55 ಗ್ರಾಮ್ನಷ್ಟು ಬಂಗಾರದ ಆಭರಣಗಳಾಗಿರ್ಬೋದು, 20 ಮೊಬೈಲ್ಗಳಾಗಿರ್ಬೋದು, 10 ಬೈಕ್ಗಳು ಮತ್ತು ಗೂಡ್ಸ್ ವಾಹನ ಟ್ರ್ಯಾಕ್ಟರ್ಗಳನ್ನ ಇವರು ವಶಕ್ಕೆ ಪಡಿಸಿರ್ತಕ್ಕಂಥದ್ದು. ಈ ಒಂದು ಜಿಲ್ಲೆಯಾದ್ಯಂತಲೂ ಕೂಡ ಸಾಕಷ್ಟು ತಲೆನೋವನ್ನ ಮಾಡಿರ್ತಕ್ಕಂಥ ಈ ಕದಿಮರನ್ನ ಎಡೆಮುರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ರಾಜಶೇಖರಯ್ಯ ಮಾಹಿತಿಗಾಗಿ.